ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ದ ಲಾಂಗ್ ಟೈಮ್ ಅಂತ ಹೇಳ್ಬೋದು. ಸೊ ನನ್ನ ಒಂದು ರೀಸ್ಟಾರ್ಟ್ ವ್ಲಾಗ್ನ ನಾನು ಮಂತ್ರಾಲಯದ ವ್ಲಾಗ್ಸಿಂದ ಸ್ಟಾರ್ಟ್ ಮಾಡೋಣ, ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಕೂಡ ಇರಲಿ ಅಂತ ಹೇಳಿ. ಸೊ ನಾವು ಸಡನ್ನಾಗಿ ಮಂತ್ರಾಲಯ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಮಕ್ಕಳನ್ನೂ ಕೂಡ ಕರ್ಕೊಂಡು ಹೋಗಬೇಕಾಗಿತ್ತು. ಪ್ರತಿಯೊಂದು ಕೂಡ ನಾನು ಪ್ಯಾಕ್ ಮಾಡ್ಕೋಬೇಕಾಗಿತ್ತು. ಒಂದು ದಿನದ ಮಟ್ಟಕ್ಕೆ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂತ ಅಂದರೆ ಮೆಡಿಸಿನ್ಸ್ ಆಗಿರ್ಬೋದು, ಕ್ರೀಮ್ಸ್ ಅವ್ರದ್ದಾದಂಥ ಸಪ್ರೇಟಾಗಿ ಕ್ರೀಮ್ಗಳು, ಮತ್ತು ಬಟ್ಟೆ ಅವರಿಗೆ ಸಪ್ರೇಟಾಗಿ ಬ್ಯಾಗು, ಪ್ರತಿಯೊಂದನ್ನು ನಾನು ಪ್ಯಾಕ್ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ಬೆಳಗ್ಗೆನೇ ಪ್ಯಾಕ್ ಮಾಡ್ಕೊಂಡ್ವಿ. ನಾವು ಟ್ರೈನಲ್ಲಿ ಹೋಗಬೇಕು ಅಂತ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದಿತ್ತು. ಸ್ಲೀಪರಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವು ಆಟೋದಲ್ಲಿ ಹೊರಡಬೇಕಾಯಿತು. ಯಾರೆಲ್ಲ ಫಸ್ಟ್ ಟೈಮ್ ಮಂತ್ರಾಲಯ ನಮ್ಮ ಥರ ಹೋಗ್ತಿರ್ತಾರೆ, ಸೊ ಅವರು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಸೊ ನೀವು ಬೆಟರ್ ಆಪ್ಷನ್ ಆಗಿ ಓನ್ ವೆಹಿಕಲಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಹೋದರೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಸೊ ನೀವು ಟ್ರೈನ್ನ ಮುಂಚೆನೇ 1 ಮಂತ್ ಮುಂಚೆ ಅಥವಾ 15 ಡೇಸ್ ಮುಂಚೆ ಬುಕ್ ಮಾಡಿಕೊಂಡ್ರೆ ನಿಮಗೆ ಸ್ಲೀಪರಲ್ಲಿ ಕನ್ಫರ್ಮ್ ಸೀಟ್ಸ್ಗಳೇ ಸಿಕ್ಬಿಡುತ್ತೆ. ಸೊ ಬ್ಯಾಂಗ್ಳೂರ್ ಟು ಮಂತ್ರಾಲಯ ನೀವು ಬುಕ್ ಮಾಡ್ಕೊಳ್ಳೋದಾದರೆ ಅರೌಂಡ್ ಸ್ಲೀಪರಲ್ಲಿ ನಿಮಗೆ 250 ರುಪೀಸ್ ಪರ್ ಪರ್ಸನ್ ಆಗಿಬಿಡುತ್ತೆ. ನಾವೆಲ್ಲಿಗಾದರೂ ಟ್ರೈನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ರೆ 15 ಡೇಸ್ ಮುಂಚೆ ಪ್ಲ್ಯಾನ್ ಮಾಡಿಕೊಂಡ್ರೆ ಆರಾಮಾಗಿ ಹೋಗಿ ಬರ್ಬೋದು, ಬಜೆಟ್ ಫ್ರೆಂಡ್ಲಿ ಕೂಡ. ಹಾಗೆಯೇ ನೀವು ಸಡನ್ನಾಗಿ ಮಂತ್ರಾಲಯ ಪ್ಲ್ಯಾನ್ ಮಾಡ್ತೀನಿ ಅಂತ ಅಂದರೂ ಕೂಡ ನೀವು ಹೋಗೋ ಹಿಂದಿನ ದಿನ ತತ್ಕಾಲಲ್ಲಿ ಕೂಡ ನೀವು ಟಿಕೆಟ್ಸ್ನ ಟ್ರೈ ಮಾಡ್ಬೋದು. ನಾವು ನಾರ್ಮಲಾಗಿ ಟಿಕೆಟ್ನ ಬುಕ್ ಮಾಡ್ಕೊಂಡ್ಬಿದ್ವಿ, ಬಟ್ ಸೀಟ್ ಕನ್ಫರ್ಮ್ ಆಗಿರಲಿಲ್ಲ. ಸೊ ನಾವು ಹೊರಡೋ ದಿನವೇ ನಮಗೆ ಸೀಟ್ ಕನ್ಫರ್ಮ್ ಆಗಿದೆ ಅಂತ ಮೆಸೇಜ್ ಕೂಡ ಬಂತು. ಹಾಗಾಗಿ ಸಡನ್ನಾಗಿ ಹೊರಡಬೇಕಾಗಿ ಬಂತು. ಮಕ್ಕಳನ್ನ ಕರ್ಕೊಂಡು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರೋದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಸೊ ನಮ್ಮ ಓನ್ ವೆಹಿಕಲಲ್ಲಿ ನಾವು ಟ್ರಾವೆಲ್ ಮಾಡೋದಕ್ಕಿಂತ ಈ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ನಾವು ಟ್ರಾವೆಲ್ ಮಾಡೋದ್ರಿಂದ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು, ಹಾಗೆಯೇ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಕೋಬೋದು. ಜರ್ನಿ ಮಾಡಿ ಟ್ರೈನ್ ನಮಗೆ ಆಗೋದಿಲ್ಲ. ಹಾಗಾಗಿ ನಾವು ಬುಕ್ ಮಾಡ್ಕೊಂಡಿದ್ದ ಟ್ರೈನ್ ಬಂದು 4 o'clock. ಸೊ 4 o'clockಗೆ ನಾವು ಟ್ರೈನ್ನ ಹತ್ತಿದ್ರೆ ನಮಗೆ ಮಂತ್ರಾಲಯಕ್ಕೆ 12 o'clockಗೆ ರೀಚ್ ಆಗುತ್ತೆ. ಟ್ರೈನ್ ಟೈಮಿಂಗ್ಸ್ ಏನಿದೆ ಅದಕ್ಕಿಂತ ಮುಂಚೆನೇ ಬಂದು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅರ್ಜೆಂಟ್ ಮಾಡಿದ್ರೆ ಮಕ್ಕಳನ್ನ ಇಟ್ಕೊಂಡು ಕಷ್ಟ ಆಗಿಬಿಡುತ್ತೆ. ಹಾಗೆಯೇ ನಾವು ಟ್ರೈನಲ್ಲಿ ಏನನ್ನು ಕೂಡ ಫುಡ್ಡನ್ನು ಪರ್ಚೇಸ್ ಮಾಡಬಾರ್ದು ಅಂತ ಹೇಳಿ ಮನೆಯಲ್ಲೇ ನಾನು ಫುಡ್ನ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ಸೊ ಮಕ್ಕಳಿಗೆ ಬೇಕಾಗಿರುವಂಥ ಫ್ರೂಟ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಎಲ್ಲವನ್ನು ನಾನು ಮನೆಯಿಂದನೇ ತೊಗೊಂಡು ಬಂದಿದ್ದೆ ಅಂತ ಹೇಳ್ಬೋದು. ನಮ್ಮ ಲಡ್ಡುಗೆ ಅಂತೂ ಟ್ರೈನ್ ತುಂಬಾ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಆ್ಯಸ್ ವೆಲ್ ಪೃಥ್ವಿಗೂ ಕೂಡ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಅರೌಂಡ್ 12 o'clockಗೆ ಮಂತ್ರಾಲಯ ರೀಚ್ ಆದ್ವಿ. ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಹೌದು, ಬಿಕಾಸ್ ನಾನು ಕೂಡ ಫಸ್ಟ್ ಟೈಮ್ ಮಂತ್ರಾಲಯ ಬಂದಿದ್ದಂಥದ್ದು. ನಮ್ಮ ಥರನೇ ತುಂಬ ಜನ ಯಾವುದೇ ರೀತಿ ಪ್ಲ್ಯಾನ್ಸ್ಗಳಿಲ್ಲದೆ ಮಂತ್ರಾಲಯ ಬರ್ತಾರೆ. ಸೊ ನೀವೇನಾದರೂ ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ತೀನಿ ಅಂತ ಅಂದರೆ ಅರೌಂಡ್ 15 ಡೇಸ್ ಮುಂಚೆ ನೀವು ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ರೂಮ್ಸ್ನ ಬುಕ್ ಮಾಡ್ತೀನಿ ಅಂದರೆ ನೀವು ಒಂದು 15 ಡೇಸ್ ಮುಂಚೆ ಟೆಂಪಲ್ ಕಡೆಯಿಂದನೇ ಒಂದಿಷ್ಟು ರೂಮ್ಸ್ ಅಂತ ಇರುತ್ತೆ, ನೀವು ಬುಕ್ ಮಾಡ್ಕೊಳ್ಬೋದು. ಆದರೆ ಅದು ಸ್ವಲ್ಪ ಹೈಜೀನ್ ಆಗಿರೋದಿಲ್ಲ, ಹಾಗೆಯೇ ನೀರಿನ ಫೆಸಿಲಿಟಿ ಕಮ್ಮಿ ಇರುತ್ತೆ, ಹಾಗೆಯೇ ನಿಮಗೆ ಅವೈಲಬಿಲಿಟಿ ಕೂಡ ರೂಮ್ಸು ಕಡಿಮೆ ಇರುತ್ತೆ. ಏನೂ ಇಲ್ಲದೆ ನಮ್ಮ ಥರನೇ ಫಸ್ಟ್ ಟೈಮ್ ನೀವು ಬಂದಿದ್ದೀರಾ, ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತ ಅಂದರೂ ಕೂಡ ತೊಂದರೆ ಇಲ್ಲ. ಅಲ್ಲಿ ತುಂಬಾ ರೂಮ್ಸ್ಗಳು ಅವೈಲಬಲ್ ಇರುತ್ತೆ. ಸೊ ನಾವು ಕೂಡ ಮಕ್ಕಳಿರೋದ್ರಿಂದ ನಮಗೆ ಟೆಂಪಲ್ ಕಡೆಯಿಂದ ರೂಮ್ಸು ಸಿಕ್ಕಿಲ್ದಿರೋದ್ರಿಂದ ನಾವು ಪ್ರೈವೇಟಲ್ಲೇ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ನೀವೇನಾದರೂ ಪ್ರೈವೇಟಲ್ಲಿ ರೂಮ್ನ ಬುಕ್ ಮಾಡ್ಕೋಬೇಕು ಅಂತ ಅಂದರೆ ನಿಮಗೆ ಒಂದು ನೈಟ್ ಅರೌಂಡ್ 12 ಅವರ್ಸಿಗೆ 1200 to 1500 ಒಳಗಡೆ ರೂಮ್ಸು ಸಿಗುತ್ತೆ. ಸೊ ನಿಮಗೆ ಅದನ್ನು ನಾವು ಮಕ್ಕಳಿರೋದ್ರಿಂದ 12 ಅವರ್ಸ್ ತಗೊಂಡಿದ್ವಿ. ಯಾರಾದರೂ ಫಸ್ಟ್ ಟೈಮ್ ಕಪಲ್ಸ್ ಅಥವಾ ಇಂಡಿವಿಜುವಲ್ ಆಗಿ ಬರ್ತೀನಿ ಅಂದರೆ ನಿಮಗೆ ಫ್ರೆಶ್ ಅಪ್ ಆಗೋದಕ್ಕೆ ಕೂಡ ನೀವು ರೂಮ್ಸು ತೊಗೋಬೋದು ಪ್ರೈವೇಟಲ್ಲಿ, ಕಡಿಮೆ ಕಾಸ್ಟಲ್ಲಿ ಆಗಿಬಿಡುತ್ತೆ. ಆ್ಯಕ್ಚುಲಿಯಾಗಿ ನನಗೂ ನನ್ನ ಹಸ್ಬೆಂಡಿಗೂ ಟೆಂಪಲ್ ಹತ್ರ ಮಲ್ಕೊಳ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ನಾವು ಸೇಫ್ಟಿ ಪರ್ಪಸ್ ನೋಡೋದಾದರೆ ಮಕ್ಕಳು ಕೂಡ ಇದ್ದಿದ್ದರಿಂದ ನಾವು ರೂಮ್ಸ್ನ ಮಾಡಬೇಕಾಗಿ ಬಂತು. ಸೊ ನಾವೇನಾದರೂ ಇಬ್ಬರೇ ಹೋದರೆ ಟೆಂಪಲ್ ಹತ್ರ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ನೆಕ್ಸ್ಟ್ ಟೈಮ್.
ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ನಾವು ದರ್ಶನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವು ರೆಸ್ಟ್ ಮಾಡಿ ಬೆಳಗ್ಗೆ ಅರೌಂಡ್ 6:30 ಟೈಮಿಗೆ ಫ್ರೆಶ್ ಅಪ್ ಕೂಡ ಆಗಿ ಟೆಂಪಲ್ ಹತ್ರ ಬಂದ್ವಿ. ಸೊ ನಾವು ಬಂದಿದ್ದು ವೆಡ್ನೆಸ್ಡೇ ಆದರೂ ಕೂಡ ತುಂಬಾ ಕ್ರೌಡ್ ಇತ್ತು ಅಂತ ಹೇಳ್ಬೋದು. ಸೊ ಸಮ್ಮರ್ ವೆಕೇಷನ್ ಟೈಮ್ ಆಗಿರೋದ್ರಿಂದ ಅನಿಸುತ್ತೆ. ಸೊ ತುಂಬಾ ಜನ ಇತ್ತು ಅಂತಲೇ ಹೇಳ್ಬೋದು. ಯೂಶ್ವಲಿ ಥರ್ಸ್ಡೇ ಮತ್ತು ವೀಕೆಂಡ್ಸಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಹೋಗಿದ್ದು ವೆಡ್ನೆಸ್ಡೇ ಆಗಿದ್ದರೂ ಕೂಡ ತುಂಬಾ ಕ್ರೌಡ್ ಇತ್ತು ಅಂತ ಹೇಳ್ಬೋದು. ವೆಕೇಷನ್ ಮಕ್ಕಳಿಗೆ ಇರೋದ್ರಿಂದ ಅನಿಸುತ್ತೆ. ಸೊ ಬೇರೆ ಟೈಮ್ಗಳಲ್ಲಿ ಫ್ರೀ ಇರುತ್ತೆ. ಸೊ ಯಾರಾದರೂ ಹೋಗೋದಾದರೆ ಆ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು ಮಕ್ಕಳನ್ನ ಇಟ್ಕೊಂಡು. ಸೊ ನಮಗೆ ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟನೇ, ಬಟ್ ಆದರೂ ಕೂಡ ದರ್ಶನ ಮಾಡಲೇಬೇಕು ಅಲ್ವಾ. ಹಾಗಾಗಿ ನಾನು ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ. ದರ್ಶನ ತುಂಬಾ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು. ಸ್ವಲ್ಪ ಬೇಗನೆ ದರ್ಶನ ಆಯಿತು ನಮ್ಮ ಲಡ್ಡುಯಿಂದ. ಸೊ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಬೇಗನೆ ಬಿಡ್ತಾರೆ. ಟೆಂಪಲ್ಗೆ ಹತ್ರ ಬರೋವರೆಗೂ ನಾವು ಕ್ಯೂವಲ್ಲಿ ಹೋಗಬೇಕಾಗತ್ತೆ. ಅದಾದ ನಂತರ ನಮಗೆ ಸ್ವಲ್ಪ ಮುಂದೆ ಬಿಡ್ತಾರೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ತುಂಬಾ ಕ್ರೌಡ್ ಇದೆ ಅಂತ ಅನಿಸಿದ್ರೆ ನೀವು ಟಿಕೆಟ್ಸ್ನ ಕೂಡ ತೊಗೊಂಡು ಬೇಗನೆ ದರ್ಶನ ಮಾಡ್ಕೊಳ್ಬೋದು. ಅರೌಂಡು 500 ಪರ್ ಹೆಡ್ ಟಿಕೆಟ್ ಇರುತ್ತೆ. ಅಷ್ಟು ಕ್ರೌಡ್ ಇದ್ದರೂ ಕೂಡ ತುಂಬ ಒಳ್ಳೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಹೆಜ್ಜೆ ನಮಸ್ಕಾರ ಕೂಡ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅರೌಂಡ್ 9 o'clock ಒಳಗಡೆ ನಮಗೆ ದರ್ಶನ, ಹೆಜ್ಜೆ ನಮಸ್ಕಾರ ಪ್ರತಿಯೊಂದು ಮುಗಿದು ಹೊರಗಡೆ ಬಂದಿದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಥರನೇ ವೆರಿ ಫಸ್ಟ್ ಟೈಮ್ ಮಂತ್ರಾಲಯ ಬರೋರು ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಆರಾಮಾಗಿ ಆಗುತ್ತೆ. ನೀವೇನಾದರೂ ವೆರಿ ಫಸ್ಟ್ ಟೈಮ್ ಮಂತ್ರಾಲಯ ಬರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಆನ್ಲೈನ್ ವೆಬ್ಸೈಟಲ್ಲಿ ನೀವು ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಪರ್ ಹೆಡ್ ಒಂದು 250 rupees ಪರ್ ಹೆಡ್ ಇರುತ್ತೆ, ಸ್ಲೀಪರ್ ಕೂಡ. ಸೊ ನೀವು ಅಪ್ ಆ್ಯಂಡ್ ಡೌನ್ ಎರಡೂ ಕನ್ಫರ್ಮ್ ಸೀಟಾಗಿ ಬುಕ್ ಮಾಡ್ಕೊಂಡು ಬಂದರೆ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ಅರೌಂಡ್ 15 ಕಿಲೋಮೀಟರ್ಸ್ ಆಗುತ್ತೆ. ಸೊ 15 ಕಿಲೋಮೀಟರ್ಗಳನ್ನ ನೀವು ಬರಬೇಕಾಗತ್ತೆ. ನಿಮಗೆ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದರೆ ಸುಮಾರಷ್ಟು ಆಟೋಗಳಿರುತ್ತೆ. ಸೊ ಆಟೋ ಬಂದು ಪರ್ ಹೆಡ್ 50 rupees ತಗೊಳ್ತಾರೆ. ಸೊ ಅಲ್ಲಿಂದ ನೀವು ಆರಾಮಾಗಿ ನೀವು ಮಂತ್ರಾಲಯ ರೀಚ್ ಆಗ್ಬೋದು. ಮಂತ್ರಾಲಯ ರೀಚ್ ಆದ ನಂತರ ನಿಮಗೆ ರೂಮ್ಸ್ಗಳು ಕೂಡ ಪ್ರತಿಯೊಬ್ಬರು ಇಲ್ಲಿ ಕೇಳ್ತಾ ಇರ್ತಾರೆ. ಟೆಂಪಲಿಂದ ರೈಟ್ ಸೈಡ್ಗೆ ಬಹಳಷ್ಟು ರೂಮ್ಸ್ಗಳಿದೆ. ಸೊ ಟೆಂಪಲ್ ಅವ್ರದ್ದೇ ರೂಮ್ಸ್ಗಳು ಯಾವಾಗಲೂ ಅವೈಲೇಬಲ್ ಇರೋದಿಲ್ಲ. ಹಾಗಾಗಿ ಪ್ರೈವೇಟ್ ರೂಮ್ಸು ನಿಮಗೆ ಬಜೆಟ್ ಫ್ರೆಂಡ್ಲಿಯಾಗಿಯೇ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಪ್ರಸಾದ ಬಂದು ಟೆಂಪಲಲ್ಲಿ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದರೆ ನಿಮಗೆ ಬಹಳಷ್ಟು ಹೋಟೆಲ್ಸ್ಗಳಿದೆ. ಬಟ್ ಟೇಸ್ಟ್ ವೈಸ್ ನೋಡೋದಾದರೆ ದ ಮಾಮಿ ಮೆಸ್ ಅಂತ ಸಿಗುತ್ತೆ. ತುಂಬಾ ಫೇಮಸ್ಸು, ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡಿರ್ತೀರ. ಸೊ ಅಲ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ನ ನೀವು ಮುಗಿಸ್ಕೊಳ್ಬೋದು. ಕ್ರೌಡ್ ಇರೋ ಟೈಮಲ್ಲಿ ದೇವಸ್ಥಾನದ ಅನ್ನ ಪ್ರಸಾದಕ್ಕೂ ಕೂಡ ತುಂಬಾ ಕ್ಯೂ ಇರುತ್ತೆ. ಬಟ್ ಒಳಗಡೆ ಮೂವಿಂಗ್ ಇರುತ್ತೆ. ಸೊ ನಾವು ಕೂಡ ಹಾಗೆಯೇ ಮಧ್ಯಾಹ್ನ ಲಂಚ್ ಟೈಮಿಗೆ ಕರೆಕ್ಟಾಗಿ ಬಂದ್ವಿ. ಪ್ರಸಾದ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ನಮ್ಮ ಲಡ್ಡು ಅಂತೂ ಕರೆಕ್ಟಾಗಿ ಪ್ರಸಾದ ಟೈಮಲ್ಲಿ ಮಲ್ಕೊಂಬಿಟ್ಟಿದ್ಲು. ಸೊ ಅವಳನ್ನ ಎಬ್ಬರಿಸ್ಬಿಟ್ಟು ಅವ್ಳಿಗೂ ಕೂಡ ಊಟ ಮಾಡಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ದೇವಸ್ಥಾನದ ಹತ್ರ ಓಡಾಡಿಕೊಂಡು ಇನ್ನು ದರ್ಶನದ ಟೈಮಿಂಗ್ಸಿಗೆ ಬರೋದಾದರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ದರ್ಶನ ಇರುತ್ತೆ. ಮತ್ತು ಈವ್ನಿಂಗ್ 4 o'clockಯಿಂದ ಮತ್ತು 9 o'clockವರೆಗೂ ದರ್ಶನ ಓಪನ್ ಇರುತ್ತೆ. ಮಧ್ಯದಲ್ಲಿ 2 hours ದರ್ಶನ ಇರೋದಿಲ್ಲ. ಹಾಗೆಯೇ ಅಲ್ಲಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಮಂತ್ರಾಲಯ ಬಂದಮೇಲೆ ಅಲ್ಲಿ ಏನಾದರೂ ತೊಗೊಳ್ದೇ ಹೋದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಮನೆಗೆ ನನಗೆ ಒಂದು ರಾಯರ ಗೊಂಬೆ ಬೇಕಾಗಿತ್ತು. ಹಾಗಾಗಿ ತೊಗೊಂಡೆ. ಮಕ್ಕಳನ್ನ ಇಟ್ಕೊಂಡು ಆ ಬಿಸಿಲಲ್ಲಿ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಪಾಪುನ ರೂಮಲ್ಲಿ ಹೋಗಿ ಮಲಗಿಸ್ಬಿಟ್ಟು ಅದಾದ್ಮೇಲೆ ನಂತರ ನಾನು ಬಂದೆ. ಸೊ ರೂಮು ಬಂದು ದೇವಸ್ಥಾನದ ಪಕ್ಕದಲ್ಲೇ ಇದ್ದಿದ್ದರಿಂದ ನಮಗೆ ಆ ರೀತಿ ಬರೋದಕ್ಕೆ ಈಸಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಇನ್ನು ನಾನು ಹೊರಗಡೆ ಬಂದರೆ ನನ್ನ ಮಗನೂ ಕೂಡ ಬಂದೇ ಬರ್ತಾನೆ. ಅವನಂತೂ ಬಿಡೋದೇ ಇಲ್ಲ. ಎಲ್ಲಾದರೂ ಹೊರಗಡೆ ಬಂದರೆ ಏನಾದರೂ ತೊಗೊಳ್ಳೋದು, ತುಂಬ ಹಠ ಮಾಡೋದು ಅದು ತುಂಬಾ ಜಾಸ್ತಿ. ಹಾಗಾಗಿ ಅವನು ಕೂಡ ಜೊತೆಗೆ ಕರ್ಕೊಂಡು ಬಂದಿದ್ದೆ. ಅವನಿಗೆ ಏನು ಬೇಕೋ ಅದನ್ನು ನೋಡಿ ತೊಗೊಳ್ತಾ ಇದ್ದ. ಎಷ್ಟು ಟಾಯ್ಸ್ಗಳಿದ್ರೂ ಕೂಡ ಅವನಿಗೆ ಸಾಕಾಗೋದಿಲ್ಲ. ಹೇಳ್ಬೇಕು ಅಂತ ಅಂದರೆ ಮನೆಯಲ್ಲಿ ಒಂದು 3-4 ಟಬ್ ಅವ್ನ ಟಾಯ್ಸ್ಗಳೇ ಇದೆ. ಸೊ ಅದರಲ್ಲಿ ಜಾಸ್ತಿ ಆಟಾಡೋದು ಇಲ್ಲ. ಬಟ್ ನೋಡಿದಾಗೆಲ್ಲ ತೊಗೊಳ್ಬೇಕು, ಆ ರೀತಿ ಇರ್ತಾನೆ. ಈವ್ನಿಂಗ್ ಆಯಿತು, ರೂಮ್ನ ಚೆಕ್ಔಟ್ ಕೂಡ ಮಾಡಬೇಕಾಯ್ತು. ವಾಪಸ್ ನಾವು ರೈಲ್ವೆ ಸ್ಟೇಷನ್ನಿಗೆ ಹೊರಡಬೇಕಾಯ್ತು. ಸೊ ಮತ್ತೆ ಬ್ಯಾಂಗ್ಳೂರಿಗೆ ನಾವು ಟ್ರೈನ್ನ ಕ್ಯಾಚ್ ಮಾಡೋದ್ರಿಂದ ಸೊ ಅಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಆಟೋನ ಕ್ಯಾಚ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ನಿಗೆ ಅಂತ ಹೊರಟ್ವಿ. ಆ್ಯಕ್ಚುಲಿ ನಮಗೆ ರಿಟರ್ನ್ ಟಿಕೆಟ್ಸ್ ಕನ್ಫರ್ಮ್ ಆಗಿರಲಿಲ್ಲ. ಬಟ್ ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ನಾವು ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ.
ಬರೋವಾಗ ಎಷ್ಟು ಖುಷಿಯಾಗಿತ್ತು, ಹಾಗೆಯೇ ಅಲ್ಲಿಂದ ರಿಟರ್ನ್ ಆಗುವಾಗ ನಮಗೆ ಸ್ವಲ್ಪ ಏನೋ ಒಂಥರ ಮನಸ್ಸಿಗೆ ಫೀಲ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಬಟ್ ಎನಿವೇ ನಾವು ರಿಟರ್ನ್ ಬರಲೇಬೇಕು, ಮನೆಗೆ ವಾಪಸ್ ಆಗಲೇಬೇಕು. ಟ್ರೈನ್ ಟಿಕೆಟ್ಸ್ ಬೇರೆ ಕನ್ಫರ್ಮ್ ಆಗಿರಲಿಲ್ಲ, ಅದು ಒಂದು ಟೆನ್ಷನಲ್ಲಿ ಇದ್ವಿ. ಅಲ್ಲಿಂದ ಬಂದಿದ್ದ ಟ್ರೈನ್ ಬಂದು ಡೆಲ್ಲಿಯಿಂದ ಬಂದಿದ್ದಂಥದ್ದು. ಬಟ್ ಗಾಡ್ ಗ್ರೇಸ್ ಅಂತಲೇ ಹೇಳ್ಬೋದು, ನಾವು ಬುಕ್ ಮಾಡಿದ್ದಂಥ ಟ್ರೈನಲ್ಲಿ ಬಹಳಷ್ಟು ಟಿಕೆಟ್ಗಳು ಅಲ್ಲಿ ಡೆಲ್ಲಿಯಿಂದ ಹೊರಡೋವಾಗ ಅದು ಕ್ಯಾನ್ಸಲ್ ಆಗಿತ್ತು. ಹಾಗಾಗಿ ನಮಗೆ ಸ್ಲೀಪರ್ ಇದರಲ್ಲೇ ಆರಾಮಾಗಿ ನಮಗೆ ಸೀಟ್ ಕೂಡ ಅವೈಲೇಬಲ್ ಇತ್ತು. ಆರಾಮಾಗಿ ಟ್ರೈನಲ್ಲಿ ಮಲ್ಕೊಂಡು ಟ್ರಾವೆಲ್ ಮಾಡಿಕೊಂಡು ವಾಪಸ್ ಬ್ಯಾಂಗ್ಳೂರಿಗೆ ನಾವು ರೀಚ್ ಆದ್ವಿ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮಂತ್ರಾಲಯದ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಸೊ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಆದಷ್ಟು ಸಿಗೋದಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್.